ಎಸ್ಐಟಿ ಕಚೇರಿಗೆ ಅನಾಮಿಕ ದೂರುದಾರನ ಆಗಮನ ಆಗಿದೆ. ಇವತ್ತು ಮತ್ತೊಮ್ಮೆ ಆತನಿಗೆ ಗ್ರಿಲ್ ಮಾಡಲಾಗುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಕೀಲರೊಂದಿಗೆ ಪೊಲೀಸ್ ಭದ್ರತೆಯಲ್ಲಿ ಮಾಸ್ಕ್ ಮ್ಯಾನ್ನ ಆಗಮನ ಆಗಿದೆ ಎಸ್ಐಟಿ ಕಚೇರಿಗೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಕೂಡ ನಿರಂತರವಾಗಿ ತಲೆಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆತನಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ವಕೀಲರೊಂದಿಗೆ ಈಗಾಗಲೇ ಪೊಲೀಸ್ ಭದ್ರತೆಯೊಂದಿಗೆ ದೂರುದಾರ ಬಂದಿದ್ದಾನೆ. ನಿನ್ನೆ ಸತತ 7.5 ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಇವತ್ತೂ ಕೂಡ ನಿರಂತರವಾಗಿ ವಿಚಾರಣೆಗೊಳಪಡಿಸುವುದಕ್ಕೆ ಎಸ್ಐಟಿ ಟೀಮ್ ರೆಡಿ ಆಗಿದೆ. ನಿನ್ನೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ರು, ಕೇವಲ ಉತ್ಖನನ ಪ್ರಕ್ರಿಯೆ ಆಗಿದೆ ಅಷ್ಟೇ ಧರ್ಮಸ್ಥಳದ ಪ್ರಕರಣದಲ್ಲಿ, ಇನ್ನೂ ಇನ್ವೆಸ್ಟಿಗೇಷನ್ ಆರಂಭ ಆಗಿಲ್ಲ ಅಂತೇಳಿ. ಈಗ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ಗೆ ನಿರಂತರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ. ಆತನಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಆತ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಯಾರ್ಯಾರ ಜೊತೆಗೆ ಒಡನಾಟವನ್ನು ಹೊಂದಿದ್ದ, ಯಾರ್ಯಾರ ಜೊತೆಗೆ ಫೋನ್ನಲ್ಲಿ ಕಾನ್ವರ್ಜೇಷನ್ ಮಾಡಿದ್ದ, ಬಹುತೇಕ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅನಾಮಧೇಯ ವ್ಯಕ್ತಿ ಕೊಡುವಂತಹ ಮಾಹಿತಿ, ಆತನ ಜೊತೆಗಿರುವಂತಹವ್ರಿಗೂ ಕೂಡ ಈಗ ಎಸ್ಐಟಿ ಶಾಕ್ ಅನ್ನು ಕೊಡಲಿಕ್ಕೆ ಮುಂದಾಗುವಂತಹ ಚಾನ್ಸಸ್ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಸುಕ್ಪಾಲ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಒಂದು ಕಡೆ ಈ ಮಾಸ್ಕ್ ಮ್ಯಾನ್ನ ವಿಚಾರಣೆ, ಮತ್ತೊಂದು ಕಡೆ ಈತನ ಜೊತೆಗೆ ಇತ್ತೀಚೆಗೆ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ರು, ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಒಳಪಡಿಸುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಈಗ ಆರಂಭದಲ್ಲಿ ಈತನ ವಿಚಾರಣೆಯನ್ನೇ ಮುಂದುವರಿಸ್ತಾರೆ. ಇವತ್ತು ಅದೇ ರೀತಿಯಾಗಿ ಆತನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು, ಜೊತೆಗೆ ಆತ ಆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಇದ್ದಂಥ ಕೆಲವು ಜನರು ಯಾರಿದ್ದಾರೆ ಅವರನ್ನ ಈ ಒಂದು ದಿನದಲ್ಲಿ ಇವತ್ತು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಆತ ಇಷ್ಟು ದಿನಗಳ ಕಾಲ ಅಂದರೆ ಈ ಒಂದು ಆತ ದೂರು ಕೊಡಲಿಕ್ಕೆ ಬಂದ ದಿನದಿಂದ ಒಂದು 2-3 ತಿಂಗಳ ಹಿಂದೆಯಿಂದ ಇವತ್ತಿನವರೆಗೆ ಆತ ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದ ಅನ್ನುವಂಥದ್ದನ್ನು ಈಗ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲೂ ತನಿಖೆಯನ್ನು ಆರಂಭಿಸಿದ್ದಾರೆ. ಆತ ಯಾರ್ಯಾರ ಜೊತೆ ಏನೇನು ಮಾತುಕತೆಗಳನ್ನು ಮಾಡ್ತಾ ಇದ್ದ, ಈ ದೂರು ಕೊಟ್ಟ ಬಳಿಕ ಆತ ವಿಚಾರಣೆ ಎದುರಿಸಿದ ಬಳಿಕ ಅಥವಾ ಉತ್ಖನನಾದ ಬಳಿಕ ಪ್ರತಿದಿನ ಸಂಜೆ ಹೋಗ್ತಾ ಇದ್ದ, ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದ, ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದ, ಮಾರನೇ ದಿನಕ್ಕೆ ಆತನೇ ಬೇರೆಯವರು ಹೇಳಿದ ರೀತಿ ಪ್ಲಾನ್ ಮಾಡಿಕೊಂಡು ಬರ್ತಾ ಇದ್ದ, ಈ ರೀತಿಯಾದಂಥ ಮಾಹಿತಿಗಳನ್ನು ಈಗಾಗಲೇ ಸಂಗ್ರಹಿಸಿರುವಂಥ ಎಸ್ಐಟಿ ಅಧಿಕಾರಿಗಳು ಅದರ ಬಗ್ಗೆನೂ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆತ ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೂ ನೋಟಿಸನ್ನು ಕೊಟ್ಟು ಈ ಒಂದು ವಿಚಾರಣೆಗೆ ಆಗಮಿಸುವಂತೆ ಅವರು ನೋಟಿಸ್ ಕೊಡುವಂಥ ಸಾಧ್ಯತೆಗಳೇ ಬಹಳಷ್ಟು ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದರೆ ಈತ ಈಗಾಗಲೇ ವಿಚಾರಣೆ ವೇಳೆ ಹೇಳ್ಕೊಂಡಿರುವಂಥದ್ದು ಕೇವಲ ನಾನೊಬ್ಬನೇ ಅಲ್ಲ ಇರುವಂಥದ್ದು, ಜೊತೆಗೆ ಇತ್ತೀಚೆಗೆ ಕೆಲವು ಜನರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವನ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದು, ಆತನ ಹಿಂದೆ ಅಲ್ಲ ನಾವು ಮುಂದೆನೇ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಅವರೆಲ್ಲರನ್ನ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಈ ಒಂದು ಪ್ರಕರಣ ಈಗ ವಿಚಾರಣೆಯ ಹಂತಕ್ಕೆ ತಲುಪಿದೆ, ತನಿಖೆಯ ಹಂತಕ್ಕೆ ತಲುಪಿದೆ. ಈವರೆಗೆ ಉತ್ಖನನದ ಪ್ರಕ್ರಿಯೆಗಳಲ್ಲೇ ಎಸ್ಐಟಿ ಅಧಿಕಾರಿಗಳು ಬ್ಯುಸಿಯಾಗಿದ್ದರು. ಆದರೆ ಇನ್ನು ತನಿಖೆಗಳನ್ನು ಮುಂದುವರಿಸಿರುವಂಥದ್ದು, ಒಂದು ಕಡೆಯಲ್ಲಿ ಆ ಮೂಳೆಗಳು ಸಿಕ್ಕಿರುವಂಥದ್ದು, ಅದರಲ್ಲಿ ಸಿಕ್ಕಿರುವಂಥ ಮಣ್ಣು, ಇದನ್ನು FSLಗೆ ಕಳಿಸಿ ಅದರ ವರದಿಗಾಗಿ ಕಾಯ್ತಾ ಇರುವಂಥದ್ದು. ಅದರ ಜೊತೆಗೆ ಸಿಕ್ಕಿರುವಂಥ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು, ಸಾಕ್ಷಿಗಳನ್ನು ಇಟ್ಕೊಂಡು, ದೂರುದಾರ ಹೇಳಿರುವಂಥ ವಿಚಾರಗಳನ್ನು ಹಿಡ್ಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇನ್ನು ಏನಿದ್ರು ಈ ಇಡೀ ಪ್ರಕರಣದ ತನಿಖೆಯಿಂದಲೇ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಈಗ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಪ್ರೇಮ್, ಸುಕ್ಪಾಲ್, ಯಾವಾಗ ಮಾಸ್ಕ್ ಮ್ಯಾನ್ ಪ್ರತ್ಯಕ್ಷನಾಗಿ ದೂರನ್ನ ಕೊಟ್ಟನೋ, ಕೈಯಲ್ಲಿ ತಲೆಬುರುಡೆಯನ್ನ ತನ್ನೋ, ಆಗಿನಿಂದಲೂ ಕೂಡ ಬಹಳಷ್ಟು ಜನರಿಗೆ ಈತನ ಮೂಲದ ಬಗ್ಗೆನೇ ಪ್ರಶ್ನೆ ಇದೆ. ಆಗಿನಿಂದಲೂ ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈಗ ಈತನ ಮೇಲೆ ಅನುಮಾನ ಹೆಚ್ಚಾದಂತಹ ಸಂದರ್ಭದಲ್ಲಿ ಮಂಪರು ಪರೀಕ್ಷೆಯ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಈಗ ಆರಂಭದಲ್ಲಿ ಆತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಂತ ಸಂದರ್ಭದಲ್ಲೇ ಇಲ್ಲಿನ SP ಆಗಿರುವಂಥ ಡಾಕ್ಟರ್ ಅರುಣ್ ಕುಮಾರ್ ಅವರು ಹೇಳಿದ್ರು, ಆತನಿಗೆ ನಾವು ಮೊದಲಿಗೆ ಮಂಪರು ಪರೀಕ್ಷೆ ಮಾಡ್ತೇವೆ, ಆ ಬಳಿಕ ಈ ಪ್ರಕರಣ ಏನಿದೆ ಅದನ್ನು ತನಿಖೆ ಮಾಡ್ತೇವೆ ಅನ್ನುವಂಥದ್ದು. ಅಷ್ಟೊತ್ತಿಗೆ ಇದು SIT ಆರಂಭ ಆಯಿತು, SIT ಬಂತು, SIT ರಚನೆ ಆಯಿತು, ಅದು ಉತ್ಖನನ ಮಾಡುವಂಥ ಕೆಲಸಕ್ಕೆ ಮುಂದಾಯಿತು. ಈಗಲೂ ಆತ ಹೇಳಿರುವಂತೆ ಯಾವುದೇ ರೀತಿಯಾದಂಥ ಉತ್ಖನನ ಆದಂಥ ಸಂದರ್ಭದಲ್ಲಿ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಆತನ ಮೇಲೆ ಇದ್ದಂಥ ಅನುಮಾನ ಮತ್ತಷ್ಟು ಹೆಚ್ಚಾಗ್ತಾನೆ ಹೋಯಿತು. ಹಾಗಾಗಿ ಈಗ ಎಲ್ಲ ಕಡೆಗಳಿಂದಲೂ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು ಆತನಿಗೆ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು. ಆತ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದ. ಜೊತೆಗೆ ಆತ ಹೇಳಿದ ರೀತಿಯಲ್ಲಿ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು
ಪತ್ತೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈತನನ್ನ ಮಂಪರ್ ಪರೀಕ್ಷೆ ಮಾಡಬೇಕು. ಕೇವಲ ಈತನೇ ಒಬ್ಬನೇ ಬಂದು ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈತನ ಹಿಂದೆ ದೊಡ್ಡ ಮಟ್ಟದಲ್ಲಿ ಜನರಿದ್ದಾರೆ. ಹಾಗಾಗಿ ಅವರನ್ನ ತನಿಖೆ ಮಾಡಬೇಕಿದ್ರೆ ಈತನ ಬಾಯಿಂದಲೇ ಅದನ್ನ ಹೊರಗೆ ತರಬೇಕು. ಇದನ್ನ ಮಾಡಬೇಕಿದ್ರೆ ಆತನಿಗೆ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದು ಹಂತದಲ್ಲಿ SIT ಅಧಿಕಾರಿಗಳು ಇದರ ತೀರ್ಮಾನಕ್ಕೆ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಈವರೆಗೂ ನಡೆದಿರುವಂಥ ಉತ್ಖನನದಲ್ಲಿ ಯಾವುದೇ ರೀತಿಯಾದಂಥ ನಿಖರವಾದಂಥ ಕುರುಹುಗಳು ಸಿಕ್ಕಿಲ್ಲ. ಹಾಗಾಗಿ ಈತ ಹೇಳಿರುವಂಥದ್ದು ಎಲ್ಲವೂ ಸುಳ್ಳು ಅಥವಾ ಯಾವ ಕಾರಣಕ್ಕಾಗಿ ಹೇಳಿದ್ದಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ತನಿಖೆಗೆ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮಂಪರು ಪರೀಕ್ಷೆ ಮಾಡಲಿಕ್ಕೂ SIT ಅಧಿಕಾರಿಗಳು ನ್ಯಾಯಾಲಯದ ಮೊರೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಮಾಸ್ಕ್ ಮ್ಯಾನ್ನ ವಿಚಾರಣೆ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ವಿಚಾರಣೆಯಲ್ಲಿ ಏನೆಲ್ಲ ಬಾಯಿ ಬಿಡ್ತಾನೆ, ತದನಂತರ ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.